ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋದ್ರು, ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಪ್ರಯತ್ನಕ್ಕಿಂತ ಪ್ರಾರ್ಥನೆಯಿಂದ ಫಲ ಸಿಗುತ್ತೆ ಎಂಬ ನಂಬಿಕೆ ಇದೆ ಅಂತ ಹೇಳಿದ್ರು. ಯಾರೇ ಕುತಂತ್ರ ಮಾಡಿದ್ರು ಸಿಎಂ ಡಿಸಿಎಂ ಡಿವೈಡ್ ಮಾಡೋಕ್ಕಾಗಲ್ಲ ಅಂತ ಚಲುವರಾಯಸ್ವಾಮಿ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತನಾಡದಂತೆ ಖರ್ಗೆ ಅವರು ಆದೇಶ ಕೊಟ್ಟಿದ್ದಾರೆ ಅಂತ ಎಚ್.ಕೆ. ಪಾಟೀಲ್. ಡಿ.ಕೆ. ಒಬ್ರು ನೋಡೋಣಪ್ಪ, ಡಿ.ಕೆ. ಏನು ಹೇಳ್ತಾರೆ. ಡಿ.ಕೆ. ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಯಾವ ಚರ್ಚೆನೂ ಬೇಡ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ. ಪ್ರಯತ್ನ, ಪ್ರಾರ್ಥನೆ, ಮಂತ್ರಕ್ಕೆ ಮಾವಿನಕಾಯಿ ಉದುರುವುದೇ ಒಂದು ಪ್ರಶ್ನೆ ಇದೆ. ಇಲ್ಲ, ನನ್ನ ಪ್ರಾರ್ಥನೆಗೆ ಮುಖ್ಯಮಂತ್ರಿಯ ಪದವಿ ಉದುರಿ ನನ್ನ ಮೇಲೆ ಬೀಳುತ್ತದೆ ಅಂತಿದ್ರೆ ಬೀಳಲಿ, ನಿಮ್ಮ ನಂಬಿಕೆ. ನನ್ನ ಪ್ರಕಾರ ಅದಲ್ಲ. ನೀವು ಪ್ರಾರ್ಥನೆಯನ್ನೂ ಮಾಡುತ್ತಿದ್ದೀರಿ, ಪ್ರಯತ್ನವನ್ನೂ ನಿಲ್ಲಿಸಿಲ್ಲ. ಎರಡೂ ಇರಬೇಕು. ಸುಮ್ಮನೆ ಹೊಡಿತೀರಿ ಪ್ರಯತ್ನಕ್ಕಿಂತ ಪ್ರಾರ್ಥನೆ ಅಂತ. ಯಾವಾಗಲೂ ಎಲ್ಲ ಒಂಚೂರು ಓದಿರ್ತೀರಿ ಅಥವಾ ಯಾರೋ ನಿಮ್ಗೆ ಹೇಳಿದ್ದಾರೆ, ಅದನ್ನ ಇಟ್ಕೊಂಡು ಉರುಬ್ತಾ ಇದ್ದೀರಿ. ಹೌದು, ಆವಾಗಲಿಂದ ಭಾಳ ಸರಿಯಿಂದ ನೀವು ಪ್ರಾರ್ಥನೆನೂ ಮಾಡ್ತಿದ್ದೀರಿ, ಪ್ರಯತ್ನನೂ ನಿಲ್ಲಿಸಿಲ್ಲ ಅನ್ನೋ ಕನಿಷ್ಠ ಪ್ರಜ್ಞೆ ಇಷ್ಟು ವರ್ಷ ಪ್ರೊಫೆಷನಲ್ ಪಾಸ್ ಆದಮೇಲೆ ನಮಗೂ ಇದೆ. ಆದರೆ ನೀವು ಆಗಿ, ನಮಗೇನು ಬೇಡ ಅಂದಿಲ್ಲ, ನಮಗೇನು ಕೋಪ ಯಾಕೆ ನಮಗೆ. ಇನ್ನು ಇವರು ಯಾರು ಸದಾನಂದ ಗೌಡರು ಕಾಂಗ್ರೆಸ್ಸಿನ ಕುರ್ಚಿ ಕದನವನ್ನು ಯಕ್ಷಗಾನಕ್ಕೆ ಹೋಲಿಸಿದ್ದಾರಂತೆ. ಅದ್ಯಾಕೆ ಯಕ್ಷಗಾನಕ್ಕೆ ಹೋಲಿಸ್ಬೇಕು ಅದನ್ನು? ಇಟ್ಸ್ ಸಚ್ ಎ ಬ್ಯೂಟಿಫುಲ್ ಆರ್ಟಪ್ಪ. ಅದಕ್ಕೊಂದು ಪಾತ್ರ ಇದೆ, ಅದಕ್ಕೊಂದು ಕತೆ ಇರುತ್ತೆ, ಅದಕ್ಕೊಂದು ನಿರ್ದಿಷ್ಟ ನಿಯಮದಲ್ಲಿ ಮಾಡ್ತಾರೆ ಅದನ್ನು. ಇಲ್ಲಿ ಯಾವ ನಿಯಮ ಇದೆ, ಪಾತ್ರ ಇದೆ, ಕತೆ ಇದೆ? ಇಲ್ಲಿ ಕುಣಿಸೋರ್ ತಾಳಕ್ಕೆ ಕುಣಿತಾ ಇದ್ದಾರೆ ಇವರು ಅಂತ. ಎಲ್ಲ ಪಕ್ಷದಲ್ಲೂ ಮೇಲೆ ಇರುವವನು ಆಡಿಸಿದ್ದಂತೆ ಆಡುವವರೇ, ನಿಮ್ಮ ಪಕ್ಷವೂ ಸೇರಿದಂತೆ ಹೊರತಾಗಿಲ್ಲ. ಎಸ್. ವಾಲ್ಮೀಕಿ ನಿಗಮ ವಸತಿ ಇಲಾಖೆ ಬಳಿಕ ಇದೀಗ ಎಪಿಎಂಸಿ ಮಳಿಗೆ ಮಂಜೂರಾತಿಯ ವಿಚಾರದಲ್ಲೂ ಕೂಡ ಲಂಚದ ಆರೋಪ. ಬೆಂಗಳೂರಿನ ದಾಸನಪುರ ಎಪಿಎಂಸಿಯಲ್ಲಿ ಮಳಿಗೆ ಮಂಜೂರು ಮಾಡೋದಕ್ಕೆ 20 ರಿಂದ 50 ಲಕ್ಷಕ್ಕೆ ರೇಟ್ ಕಾರ್ಡ್ ಫಿಕ್ಸ್ ಮಾಡಲಾಗಿದೆಯಂತೆ. ದಾಸನಪುರ ಎಪಿಎಂಸಿ ಮಾರ್ಕೆಟಲ್ಲಿ 103 ಮಳಿಗೆಗಳಿದೆ. ಎನ್ಒಸಿ ಪಡೆಯಲು 5 ಲಕ್ಷ ಕೊಡಬೇಕಂತೆ ಅಂತ ವರ್ತಕರೊಬ್ಬರು ಚಂದ್ರಶೇಖರ್ ಅನ್ನೋರು ಆರೋಪ ಮಾಡಿದ್ದಾರೆ. ಈ ಸಂಬಂಧ ತಮ್ಮ ನೋವನ್ನು ಕೂಡ ತೋಡ್ಕೊಂಡಿದ್ದಾರೆ. ಪಬ್ಲಿಕ್ ಟಿವಿ ವರದಿ ಮಾಡಿದ ನಂತರ ಅಧಿಕಾರಿ ದೊರೆಸ್ವಾಮಿ ಅವರು ತರಾತುರಿಯಲ್ಲಿ ಚಂದ್ರಶೇಖರ್ ಅವರಿಗೆ ಮಳಿಗೆಯನ್ನು ಹಸ್ತಾಂತರ ಮಾಡಿದರು. ಪಬ್ಲಿಕ್ ಟಿವಿ ವರದಿಗೆ ಸ್ಪಂದಿಸಿರುವಂತಹ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ದಾಸನಪುರ ಮಾರ್ಕೆಟಲ್ಲಿ ಎಲ್ಲ ಒಂದೊಂದು ಅಂಗಡಿಗೆ ಒಂದೊಂದು ಪ್ರೈಸ್ ಹೇಳ್ತಾ ಇದ್ದಾರೆ ಅವರು. ಇಲ್ಲ ಸರ್, ನನಗೆ ಅಷ್ಟು ಆಗಲ್ಲ, ಅದಕ್ಕೆ 20 ಕೊಡು ಅಂದರು. ನಾನು ಮದುವೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಆದಮೇಲೆ ನಾನು ಟೋಟಲಾಗಿ 20 ಲಕ್ಷ ಅರೇಂಜ್ ಮಾಡಿಕೊಂಡು ನನ್ನ ಹೆಂಡತಿ ತಾಳಿ, ನಮ್ಮಮ್ಮ ಒಡವೆಗಳು, ಕಿವಿ ವಾಲೆ ಸಮೇತ ಎಲ್ಲ ಎತ್ಕೊಂಡೋಗಿ ಅಡ ಇಟ್ಬಿಟ್ಟು ಬಂದು ಇವ್ರ ಕೈ ಕೊಟ್ಟೆ. ನನಗಿಂತ ಹೆಚ್ಚು ಅಥವಾ ಪ್ರಭಾವಿ ವ್ಯಕ್ತಿಗಳು ಯಾರೋ ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗಿದ್ದಕ್ಕೆ ಈಗ ಆ ಅಂಗಡಿ ಇಲ್ಲ, ನಿನಗೆ ಅದು ಕೊಡೋಕ್ಕಾಗಲ್ಲ ಅಂದಕ್ಕೆ ಸರಿ ನಮ್ಮ ದುಡ್ಡಾರು ವಾಪಸ್ ಕೊಡಿ ಅಂದರೆ ದುಡ್ಡಿಲ್ಲ, ಅದಾಲೆ ಮೇಲೆ ಅಧಿಕಾರಿಗಳಿಗೆ ಹೋಗ್ಬಿಟ್ಟಿದೆ. ನಾನು ಆ ಸಂದರ್ಭದಲ್ಲಿ ಈ ವಿಚಾರವನ್ನು 2 ತಿಂಗಳು ಸ್ಥಗಿತ ಮಾಡಿದೆ. ಮೆರಿಟು ಡಿಮೆರಿಟು ಏನಿದೆ ನೀವು ಖಂಡಿತ ವೆರಿಫೈ ಮಾಡಿ, ಅಲ್ಲಿವರೆಗೆ ಅಲಾಟ್ಮೆಂಟ್ ಮಾಡಬೇಡಿ ಅಂಥೇಳಿ ಸ್ಟಾಪ್ ಮಾಡಿ ನೀವು ಹೇಳಿದ ಮೇಲೆ ನಾನೇ ಸ್ಟಾಪ್. ಈಗ ತನಿಖೆ ಮಾಡಿಸಿ ಏನು ಪ್ರಯೋಜನ ಪಾಟೀಲ್ರೇ? ಒಂದು ಕೆಲಸ ಮಾಡಿರಿ, ಅಲ್ಲಿ ಯಾರು ಇಷ್ಟು ವರ್ಷದಿಂದ ವ್ಯಾಪಾರ ಮಾಡ್ಕೊಂಬಂದಿದ್ದಾರೆ ಅವ್ರದ್ದೆಲ್ಲ ಒಂದು ಲಿಸ್ಟ್ ಮಾಡಿಬಿಟ್ಟು ಗೋ ಫರ್ ಈ ಆಕ್ಷನ್ ಹಾಕ್ಬಿಡಿ. ಪಾರದರ್ಶಕವಾಗಿ. ಹಾಂ, ಏನಿದೆ ಈಗ ಬಿಡಿ, ಏನೋರೆಲ್ಲ ಸೈಟ್ ಆಕ್ಷನ್ ಹಾಕಲ್ವಾ? ಅದರಲ್ಲಿ ಅವ್ರ ಸ್ವಾರ್ಥನೂ ಆಗಬೇಕಲ್ಲ ಸರ್. ಏನಪ್ಪ, ಆಮೇಲೆ ಇದೇನು ಸರ್ಪ್ರೈಸ್ ಆಗ್ತಿದೆಯಾ ಯಾರಿಗಾರು? ಪ್ರೈಸ್ ಮನಿ ಇದೇನು 40 ರಿಂದ 50 ಲಕ್ಷ ಫಿಕ್ಸ್ ಆಗಿರೋದು ಸ್ವಲ್ಪ ಆಶ್ಚರ್ಯ ಅಲ್ಲ ಸರ್? ಇಲ್ಲಪ್ಪ, ನನಗೇನಂಗೆ ಅನಿಸಲ್ಲ. ಹೊಸ್ತೇನಲ್ಲ. ಒಳ ಮೀಸಲಾತಿ ಸಮೀಕ್ಷೆ ಎಡವಟ್ಟು 10 ಸೆಕೆಂಡು 4 ಪ್ಲಾಟು ಸಮೀಕ್ಷೆ ಡಮಾರೋ ಮಾಡಿದ್ದಾರಂತೆ. ಸರಿ, ಈಗ ಏನೀಗ ಜುಲೈ 5ಕ್ಕೆ ಡೆಡ್ಲೈನ್ ಕೂಡ ಮುಗಿತಾ ಇದೆ ಸರ್. ಮುಗೀತು ಅಂತ ಹೋಲ್ಸೇಲ್ ಬೆಂಗಳೂರಿಗೆ ಕೆಂಪೇಗೌಡರು ಕಟ್ಟಿರೋ ಅದೇದೋ 3-4 ಇದೆಯಲ್ಲಪ್ಪ ನಮ್ಮ ಗಡಿದು, ಅಲ್ಲೋ ಒಂದು ಅಂಟಿಸ್ಬಿಡಿ, ಬೆಂಗಳೂರಿನ ಸರ್ವೆ ಮುಗಿದಿದೆ ಅಂತ. ಇಲ್ವಂತೆ 52% ಅಷ್ಟೇ ಆಗಿದೆ. ಅಂಟಿಸ್ರಿ ಸುಮ್ಮನೆ. ಕೇಳೋರು ಯಾವನ್ ಕೇಳ್ತಾನೆ? ಹೂ ವಾಂಟ್ಸ್ ಆಲ್ ದಿಸ್ ರಬ್ಬಿಶ್ ಥ್ರಾಶ್? ಅಂಟಿಸ್ರಿ ಆಗಿದ್ದಾಗಲಿ ಅಷ್ಟೇ. ಆಮೇಲೆ ನೋಡ್ಕೊಳ್ಳೋಣ ಏನು ಮಾಡ್ಕೋತಾರೆ, ಏನ್ರಿ ಮಾಡ್ಕೋತಾರೆ ಅವರು? ಏನು ಮಾಡ್ಕೊಳಕ್ಕಾಗಲ್ಲ ನಿಮ್ಮ ಕಾರ್ಪೊರೇಷನ್ಗೆ. ಹಾಗಾಗಿ 4 ಗಡಿ ಜಾಗಕ್ಕೆ ಹೋಗಿ ಅಂಟಿಸ್ ಬನ್ನಿ, ಅಲ್ಲೊಂದೊಂದು ಸ್ಟಿಕ್ಕರ್ ಅಂಟಿಸಿ. ಮನೆಗೆ ಇವತ್ತಿಗೆ ಮನೆಗೆ ಬೇಡ ಅಲ್ಲ, ಮನೆಗೆ ಅಂಟಿಸಿದ್ದು ಸಾಲದು ಅಂತ ಇದು ಅದೊಂದು ಅಷ್ಟೇ ಅಂಟಿಸ್ಬಿಟ್ರೆ ಮುಗಿದಾಯ್ತು, ಇಶ್ಯೂ ಓವರ್. ಸರ್ವೆ ಯಾಕೆ ಸುಮ್ಮನೆ ಒದ್ದಾಡಬೇಕು? ಎಲ್ಲ ಹಲ್ಮಾನ್ ಮನೆಗೆ ಹೋಗಿ, ಯಾ ಬಾಗಲ್ ತೋಟಿ ಅವ್ರನ್ನ ಯಾಪಿಸಿ
ಅಯ್ಯೋ ಅಲ್ಲಿ ಪ್ರಶ್ನೆ ಕೇಳಿ ಬರ್ಕೊಂಡು ತಂದು ಫೀಡ್ ಮಾಡಿ ಏನು ತಲೆ ಕೆಟ್ಟಿದೆಯಾ? ಹಾಕಿ ಅಡ್ಡ ಗುಡ್ಡೆ ರಪ್ಪ ಈಚೆ ಆಚೆ ಒಂದು 4 26% SC 22% ಇದು 3% ಅದು 4% ಇದು ಅಂತ ಹಾಕ್ರಿ ಒಂದು ಹೇಳವ್ನಿ ಅವನು ಕೇಳವ್ನಿ. ಇನ್ನು ನ್ಯಾಯ ಒದಗಿಸ್ದಂಗೆ ಆಗುತ್ತಾ ಸರ್? ಯಾವ್ರಿ ನ್ಯಾಯ ಅನ್ನೋದು? ಏನು ರೀ ನ್ಯಾಯ? ಸುಮ್ಮನೆ ಕುತ್ಕೊಳಕ್ಕಾಗಲ್ವ ನಿಮ್ಗಳಿಗೆ? ನ್ಯಾಯ ಅಂತೇನು ನ್ಯಾಯ? ಯಾವ ನ್ಯಾಯ? ಸಂಬಂಧ ನಿಮ್ಮನ್ನೆಲ್ಲ ಬದುಕಕ್ಕೆ ಬಿಟ್ಟಿರೋದೇ ದೊಡ್ಡ ನ್ಯಾಯ ಇಲ್ಲಿ. ಇನ್ನೋದ್ರ ಮೇಲೆ ನ್ಯಾಯ ಬೇರೆ ಕೊಡ್ತೀವಿ ನಿಮಗೆ. ಹೈ ಸುಮ್ಮನೆ ಕುತ್ಕೊಳ್ಳಿ ಬಾಯಿ ಮುಚ್ಕೊಂಡು. ಹಾಂ ಓಕೆ, ಕಂಗ್ರ್ಯಾಚುಲೇಷನ್ಸ್. BBMP ಕಂಪ್ಲೀಟ್ ಮಾಡಿ ಬೇಗ. ಹಾಂ ಫಾಸ್ಟ್.